ರಷ್ಯಾ ಉಕ್ರೇನ್ ಯುದ್ಧ ಅಂತ್ಯ ಆಗುತ್ತಾ ಅಥವಾ ಮತ್ತಷ್ಟು ಭೀಕರ ಸ್ವರೂಪ ಪಡೆದುಕೊಳ್ಳುತ್ತಾ ಅನ್ನುವ ಗೊಂದಲ ಮುಂದುವರಿದಿದೆ. ಈ ನಡುವೆ ಇಸ್ರೇಲ್ ಉಭಯ ದೇಶಗಳ ನಡುವೆ ಸಂಧಾನ ಮಾತುಕತೆ ನಡೆಸುತ್ತಿದೆ. ವಿಶೇಷ ಏನಪ್ಪಾ ಅಂದ್ರೆ ಇಂತಹ ಸಂಕಷ್ಟದ ಸಮಯದಲ್ಲಿ ಭಾರತಕ್ಕೆ ರಷ್ಯಾ ಬಂಪರ್ ಆಫರ್ ಕೊಟ್ಟಿದೆ. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಕೊನೆಯೆಂದು ನಿಂತಿಲ್ಲ ರಷ್ಯಾ ಕ್ರೌರ್ಯ, ಉಕ್ರೇನ್ನಲ್ಲಿ ಪರದಾಟ. ತುತ್ತು ಅನ್ನಕ್ಕೂ ಪರದಾಟ, ಹನಿ ನೀರಿಗೂ ಗೋಳಾಟ. ಸಾವನ್ನ ಬೆನ್ನಿಗೆ ಕಟ್ಕೊಂಡು ನಿತ್ಯವೂ ಹೋರಾಟ. 19 ದಿನಗಳಿಂದ ಉಕ್ರೇನ್ ನೆಲ ಅರ್ಧ ಸ್ಮಶಾನ ಆಗಿದ್ರೂ ರಷ್ಯಾ ಯುದ್ಧ ನಿಲ್ಲಿಸ್ತಾ ಇಲ್ಲ. 4ನೇ ಸುತ್ತಿನ ಶಾಂತಿ ಮಾತುಕತೆಗೆ ಇಸ್ರೇಲ್ ಮುಂದಾಗಿದ್ರೆ ಮತ್ತೊಂದ್ ಕಡೆ ರಷ್ಯಾ ಸೇನೆಗೆ ಚೀನಾ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತದೆ. ಯುದ್ಧಕ್ಕೆ ಫುಲ್ ಸ್ಟಾಪ್ ಹಾಕಲು ಉಕ್ರೇನ್ ರಷ್ಯಾ ನಡುವೆ ಇಸ್ರೇಲ್ 4ನೇ ಬಾರಿ ಶಾಂತಿ ಮಾತುಕತೆ ನಡೆಸುತ್ತಿದೆ. ವರ್ಚುವಲ್ ಮೂಲಕ ಸಂಧಾನ ನಡೀತಾ ಇದ್ದು ಏನಾಗಲಿದೆ ಅನ್ನೋ ಕುತೂಹಲ ಮೂಡಿಸಿದೆ. ಯುದ್ಧದ ಭೀಕರತೆ ಮಧ್ಯೆಯೇ ಭಾರತಕ್ಕೆ ರಷ್ಯಾ ಅತಿ ಕಡಿಮೆ ದರದಲ್ಲಿ ತೈಲ ಪೂರೈಕೆ ಮಾಡಲು ಮುಂದಾಗಿದೆ. ಕಚ್ಚಾ ತೈಲ ಸೇರಿದಂತೆ ರಷ್ಯಾದಿಂದ ಭಾರತಕ್ಕೆ ಆಮದಾಗೋ ವಸ್ತುಗಳನ್ನು ಕಡಿಮೆ ದರದಲ್ಲಿ ನೀಡೋದಾಗಿ ರಷ್ಯಾ ಹೇಳ್ತಾ ಇದೆ ಎಂದು ರಾಯ್ಟರ್ಸ್ ಮಾಧ್ಯಮ ವರದಿ ಮಾಡಿದೆ. ಇದೇನಾದ್ರೂ ಓಕೆ ಆದ್ರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆಯಾಗಲಿದೆ. ಇತ್ತ ಉಕ್ರೇನ್ ನೆಲದ ಮೇಲೆ ರಷ್ಯಾ ಕ್ರೌರ್ಯ ಮುಂದುವರೆದಿದೆ. ಮನೆಗಳು, ಅಪಾರ್ಟ್ಮೆಂಟ್ಗಳು, ರೈಲು ನಿಲ್ದಾಣಗಳನ್ನ ಮಿಸೈಲ್ ಹಾಕಿ ರಷ್ಯಾ ಬ್ಲಾಸ್ಟ್ ಮಾಡ್ತಾ ಇದೆ. ಇವತ್ತು ಉಕ್ರೇನ್ ವಿಶ್ವವಿದ್ಯಾಲಯಗಳನ್ನೇ ಗುರಿಯಾಗಿಸಿ ರಷ್ಯಾ ಬಾಂಬ್ ಹಾಕಿದ್ದು 22 ಜನ ಸಾವನ್ನಪ್ಪಿದ್ದಾರೆ. 40ಕ್ಕೂ ಹೆಚ್ಚು ನಾಗರಿಕರು ಗಾಯಗೊಂಡಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ. ಉಕ್ರೇನ್ ಕಪ್ಪು ಸಮುದ್ರವನ್ನೇ ಬ್ಲಾಕ್ ಮಾಡಿದ ರಷ್ಯಾ ಪಡೆ ಉಕ್ರೇನ್ಗಿದ್ದ ಸಮುದ್ರ ಗಡಿಗೆ ಲಗ್ಗೆ ಇಟ್ಟಿದ್ದು ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಾ ಇದೆ. ರಷ್ಯಾ ಸೇನೆ ದಾಳಿಯಲ್ಲಿ ಇಲ್ಲಿವರೆಗೂ ಉಕ್ರೇನ್ನಲ್ಲಿ 90 ಮಕ್ಕಳು ಮೃತಪಟ್ಟಿದ್ದು 100ಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ. 600 ನಾಗರಿಕರು ಸಾವನ್ನಪ್ಪಿದ್ದಾರೆ. 1300ಕ್ಕೂ ಹೆಚ್ಚು ಉಕ್ರೇನ್ ಸೈನಿಕರು ಬಲಿಯಾಗಿದ್ದು 2000ಕ್ಕೂ ಹೆಚ್ಚು ಸೈನಿಕರು ಆಸ್ಪತ್ರೆ ಸೇರಿದ್ದಾರೆ. ಇವತ್ತು ಗಾಯಾಳು ಸೈನಿಕರನ್ನ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಭೇಟಿ ಮಾಡಿದ್ರು. ಸೆಲ್ಫಿಗೆ ಪೋಸ್ ಕೊಟ್ಟು ಧೈರ್ಯ ತುಂಬಿದ್ರು. ಇನ್ನು ನವೀನ್ ಮೃತದೇಹವನ್ನ ಭಾರತಕ್ಕೆ ವಾಪಸ್ ತರಲು ಎಲ್ಲಾ ವ್ಯವಸ್ಥೆ ಮಾಡಿ ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ರಾಯಭಾರ ಕಚೇರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಉಕ್ರೇನ್ನಿಂದ ವಾಪಸ್ಸಾದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಮಸ್ಯೆ ಆಗಲ್ಲ, ಅವರೆಲ್ಲ ಡಾಕ್ಟರ್ ಆಗ್ತಾರೆ ಅಂತ ಸಂಸತ್ನಲ್ಲಿ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಭರವಸೆ ನೀಡಿದ್ದು ಆಶಾಭಾವನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.